ರಾಗಿ ಮುದ್ದೆ ಹೋಟ್ಲು ಅಗಳ ಇಲ್ಲೈತೆ ಮುದ್ದೆ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ವಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಆವಳಹಳ್ಳಿನಲ್ಲಿದ್ದೀವಿ. ಸೊ ಆವಳಹಳ್ಳಿ ಅಂದರೆ ಹೊಸಕೋಟೆಗೆ ಹೋಗ್ಬೇಕಾದ್ರೆ ಸಿಗುತ್ತಲ್ಲ, ಬೆಂಗಳೂರಿಂದ ಹೊಸಕೋಟೆ ಕಡೆ ಹೋಗ್ಬೇಕಾದ್ರೆ ಸಿಗುತ್ತೆ ಆವಳಹಳ್ಳಿ. ಸೊ ಇಲ್ಲಿ ಎರಡು ವಿಷಯ ಫೇಮಸ್ ಇದೆ. ಒಂದು ಬಂದು ಮಟನ್. ಆವಳಹಳ್ಳಿನಲ್ಲಿ ಮಟನ್ನು ತುಂಬಾ ಫೇಮಸ್ಸು. ಸೊ ಇಲ್ಲಿ ಜನ ಸುತ್ತಮುತ್ತ ಅವರೆಲ್ಲ ಬಂದು ಇಲ್ಲಿಂದ ಮಟನ್ನು ತೊಗೊಂಡು ಹೋಗ್ತಾರೆ. ಸೊ ಆಮೇಲೆ ಇನ್ನೊಂದು ಫೇಮಸ್ ಬಂದ್ಬಿಟ್ಟು SP ಬಿರಿಯಾನಿ ಸೆಂಟರ್. ಸೊ SP ಬಿರಿಯಾನಿ ಸೆಂಟರ್ ಬಂದಿದ್ದೀವಿ. ಏನಕ್ಕೆ ಅಂದರೆ ಅನ್ಲಿಮಿಟೆಡ್ ಮುದ್ದೆ, ಅನ್ಲಿಮಿಟೆಡ್ ಅನ್ನ, ಅನ್ಲಿಮಿಟೆಡ್ ಮಟನ್ ಸಾರು ತಿನ್ನೋದಕ್ಕೆ. ಸೊ ಇದು ಮಧ್ಯಾಹ್ನದ ಮಾತ್ರ ಆ ಥರ ಆಪ್ಷನ್ ಇದೆ. ಅವರು ತುಂಬ ವರ್ಷದಿಂದ ಇದೆ. ನಾವು ಒಂದು 2 ವರ್ಷದಿಂದ ಬಂದು ಬಿರಿಯಾನಿ ವಿಡಿಯೋ ಮಾಡಿದ್ವಿ ಇಲ್ಲಿ. ಸೊ ಬಿರಿಯಾನಿ ಸಿಗುತ್ತೆ, ಫೇಮಸ್ಸು. ಒಂದು ದೊಡ್ಡ ಅಂಡೆನಲ್ಲಿ ಮಾಡ್ತಾರೆ, 100 kg ಮಾಡ್ತಾರೆ ಒಂದೇ ಸಲಿಗೆ. ಸೊ ಅದು ಫೇಮಸ್, ಅದು ಬಂದು ಟ್ರೈ ಮಾಡಿದ್ವಿ. ಸೊ ಆಮೇಲೆ ಅವಾಗಲೇ ಹೇಳಿದ್ರು ಈ ಥರ ಕಾನ್ಸೆಪ್ಟ್ ಕೂಡ ಇದೆ ಅಂತ. ಇವಾಗ ಮತ್ತೆ ಬಂದ್ಬಿಟ್ಟು ಬರೀ ಮಧ್ಯಾಹ್ನದ ಊಟನ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ಈ ಸಲಿಂದ ಬಂದಾಗ ಹೋದ ಸಲ ಈ ಥರ ಈ ಸಲಿನೂ ಗ್ಯಾಂಗ್ ಹಾಕೊಂಡ್ಬಂದಿದ್ದೀವಿ. ಸೊ ನಮ್ಮ ಜೊತೆ ಇದ್ದಾರೆ ಚಿನ್ನದ ವೇಗವರ್ಧಕ ಸತೀಶ್. ಇರಲಿ ಇವ್ರನ್ನ ಯಾಕೆ ಕರೆಸಿದ್ದೀವಿ ಅಂದರೆ, ಒಂದು ಇಲ್ಲಿ ಅದೇ ಹೇಳಿದ್ನಲ್ಲ, ಅನ್ಲಿಮಿಟೆಡ್ ಮುದ್ದೆ ತಿನ್ಬೋದು ಅಂತ ಕೆಪಾಸಿಟಿ ಇದ್ದರೆ. ಸೊ ನಿಮ್ಮ ಕೆಪಾಸಿಟಿ ಎಷ್ಟು ಬ್ರದರ್? ಎಷ್ಟು ಮುದ್ದೆ ತಿಂತೀರಾ ಒಂದು ಸೆಟ್ಟಿಂಗ್ಗೆ? ಒಳ್ಳೆ ಸಾಂಬಾರು ಮೀಡಿಯಂ ಸೈಜ್ ಮುದ್ದೆ ಆದರೆ ಒಂದು 5-6. ಬರೀ ಮುದ್ದೆ 5-6 ತಿಂತೀರಾ? ಮುಂಚೆ ಯಾವಾಗ ಹಳೆ ರೆಕಾರ್ಡ್ಸ್ ಏನಾದ್ರು ಇದೆಯಾ? ನಮ್ಮ ಅಜ್ಜಿ ಮಾಡೋ ಮುದ್ದೆ ಒಂದು 3 ತಿಂದಿದ್ದೆ ದೊಡ್ಡವು. ಇವಾಗ 5-6 ತಿನ್ನೋ ಕೆಪಾಸಿಟಿ ಇದೆ. ಸಾಂಬಾರು ಚೆನ್ನಾಗಿರ್ಬೇಕು. ನೋಡೋಣ ಹೆಂಗಿದೆ ಅಂತ. ಸೊ ನಿಮ್ಮ ಕೆಪಾಸಿಟಿ ಎಷ್ಟು ನನ್ನ ಕಮೆಂಟ್ ಮಾಡಿ. ನೀವು ನಿಮ್ಮ ಲೈಫಲ್ಲಿ ತಿಂದಿದ್ರೆ ಎಷ್ಟು ತಿಂದಿದ್ದೀರಾ ಅಂತ, ಇಲ್ಲ ಇವಾಗ ಬಂದು ತಿಂತೀನಿ ಎಷ್ಟು ತಿನ್ನೋ ಕೆಪಾಸಿಟಿ ಇದೆ ಅಂತ. ಅವ್ರು ಲಾಸ್ಟ್ ಟೈಮ್ ಹೇಳಿದ್ರು, ನೀವು ಎಷ್ಟು ಮುದ್ದೆ ತಿಂದಿರಾ ನಾನು ಅಷ್ಟು ಮುದ್ದೆ ಕೊಡ್ತೀನಿ ಅಂತ ಹೇಳಿದ್ರು ಅವರು ಓನರ್. ಸ್ಮಾಲ್, ಮೀಡಿಯಂ ಇಲ್ಲ, ಇಲ್ಲಿ ಇಷ್ಟು ದಪ್ಪ ಇದೆ. ಅಲ್ಲಲ್ಲ, ಅವ್ರಿಗೆ ಹೇಳ್ತಾ ಇರೋರು ನೀವು ಆಮೇಲೆ 10 ಇಷ್ಟಿಷ್ಟು 10 ಅಂದ್ಬಿಟ್ಟಿರಾ? ಇಲ್ಲ, ನಿಮ್ಮ ಇಷ್ಟ ಮುದ್ದೆ ಎಷ್ಟು ಬೇಕಾದ್ರೂ ತಿನ್ಬೋದಂತೆ. ಈಗ ಬನ್ನಿ ಹೋಗೋಣ. ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬಿಡ್ಬೋದು. ಕನ್ಫ್ಯೂಸ್ ಆಗಲ್ಲ, ಅದನ್ನು ಫಾಲೋ ಮಾಡಿ. ಬನ್ನಿ ಬ್ರದರ್. ನಮ್ಮ ಜೊತೆ ಹೋಟೆಲ್ ಓನರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೆಂಗ್ ನಡೀತಿದೆ ಬಿಸ್ನೆಸ್ ಎಲ್ಲ? ನಡೀತಾ ಇದೆ, ನೋಡ್ತಾ ಇದ್ದೀರಲ್ಲ, ನಡೀತಾ ಇದೆ. ಮತ್ತೆ ಲಾಸ್ಟ್ ಟೈಮ್ ಬಂದಿದ್ದು 2 ವರ್ಷ ಆಯಿತು ನಾವು ಬಂದು. ಅವಾಗ ಬಿರಿಯಾನಿಗೋಸ್ಕರ ಬಂದಿದ್ದು. ಆಮೇಲೆ ನಿಮ್ಮ ಹತ್ರ ಅನ್ಲಿಮಿಟೆಡ್ ಮುದ್ದೆ ಎಲ್ಲ ಸಿಗುತ್ತೆ ಅಂತ ಅವಾಗ ಹೇಳಿದ್ರಿ ನೀವು. ಹೌದೌದು. ಸೊ ಅದನ್ನು ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಅದ್ರ ಬಗ್ಗೆ ತಿಳಿಸ್ಕೊಡಿ. ಯಾವ ಥರ ಮಾಡ್ತೀರಾ ಸಾರು? ಯಾವ ಥರ ಕಾನ್ಸೆಪ್ಟ್ ಏನು? ಈಗ ಅನ್ಲಿಮಿಟೆಡ್ ಮುದ್ದೆ, ಅನ್ಲಿಮಿಟೆಡ್ ರೈಸ್ ಅಂದರೆ ಹೆಂಗೆ? ಅದು ಯಾವ ಥರ, ಎಷ್ಟು ತಿನ್ಬೋದು? ಈಗ ಊಟ 220 ರೂಪಾಯಿ ಊಟ. ಫಸ್ಟ್ ನೀವು ಬಂದಾಗ ವಿಡಿಯೋ ಮಾಡಿದಾಗ 200 ರೂಪಾಯಿ ಏನೋ ಇತ್ತು, 180 ರೂಪಾಯಿ ಏನೋ ಇತ್ತು. 180. ಈಗ 220 ರೂಪಾಯಿ ಮಾಡಿದ್ದೀನಿ. ಮಾಮೂಲಿ ಈಗ ರೈಸು ಮುದ್ದೆ, ರೈಸ್ ಎಲ್ಲ ಕೇಳಾಕ್ತಾರೆ, ಮುದ್ದೆ ಕೇಳಾಕ್ತಾರೆ. ಮಟನ್ ಎಲ್ಲ ಒಂದೇ ಸಲ ರೈಸು ಮುದ್ದೆ ಎಷ್ಟಾದರೂ ತಗೊಂಡು ಸಾಲಿಲ್ಲ ಅಂದರೆ ಊಟ ಮಾಡ್ಬೋದು. 220 ರೂಪಾಯಿ ಇರ್ತದೆ. ಮತ್ತು ಬಿರಿಯಾನಿನೂ ಈ ಟೈಮ್ ಕೆಲವು ಸಲ ಇರ್ತದೆ, ಸ್ವಲ್ಪ ಕೆಲವು ಸಲ ಮಾತ್ರ, ಎಲ್ಲ ದಿನ ಇರೋಲ್ಲ. ಕೆಲವು ಟೈಮ್ ಜನ ಬೆಳಗಿನ ಜಾವ ಕಡಿಮೆ ಆದರೆ ಇರ್ಬೋದು. ಅದು ಅಷ್ಟೇ ಮೊದಲ ಥರನೇ ರೈಸ್ ಎಲ್ಲ ಅನ್ಲಿಮಿಟ್ ಥರನೇ ಮಾಡ್ತದೆ. ಅದೇ ಹೇಳಿದ್ನಲ್ಲ, ಆವಳಹಳ್ಳಿನಲ್ಲಿ 2 ವಿಷಯ ಫೇಮಸ್ಸು, ಮಟನ್ ಅಂಗಡಿಗಳು ಮತ್ತು ಅದು ಬಿಟ್ಟರೆ ಅವ್ರ ಅಂಗಡಿನೇ. ಮಟನ್ನು ಕೂಡ ಈಗ ಅಲ್ಲಿಂದಾನೇ ಮಟನ್ ತರ್ತಾ ಇರೋದು. ಅಲ್ಲಿ ನಾವೇನು ಅಂಗಡಿ ಇತ್ತು ನಮ್ಮ ಅಲ್ಲಿಂದಾನೇ ಮಟನ್ ತರ್ತಾ ಇರೋದು. ಆಮೇಲೆ ಇದು ಟೈಮಿಂಗ್ಸ್, ಇವಾಗ ಊಟ ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಬಿರಿಯಾನಿ ಒಂದು 11:30-12 ಗಂಟೆ ಕ್ಲೋಸ್ ಆಗುತ್ತೆ. ಬಿರಿಯಾನಿ ಕ್ಲೋಸ್ ಆದಮೇಲೆ ಮಾಮೂಲಿ ಒಂದು 11 ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ. ಮುದ್ದೆ, ಮಟನ್ ಸಾರು, ಕಬಾಬು, ಅನ್ನ, ರಸಮ್ಮು ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಎಷ್ಟು ಗಂಟೆವರೆಗೂ ಇರುತ್ತೆ? ಒಂದು 3 ಗಂಟೆವರೆಗೂ. ಒಂದು ಟೈಮ್ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಹೇಳೋಕ್ಕೆ ಬರಲ್ಲ ವ್ಯಾಪಾರ.
ಕಸ್ಟಮರ್ ಬಂದಂಗೆ. ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದು, ಇಲ್ಲ ಅರ್ಧ ಗಂಟೆ ಬೇಗ ಖಾಲಿ ಆಗ್ಬೋದು, ಹೇಳೋಕೆ ಬರಲ್ಲ. ಒಂದು ಅರ್ಧ ಗಂಟೆ ಹಿಂಗೆ ಆಮೇಲೆ ಸಂಜೆ ರಾತ್ರಿ ಊಟ ಅಂತೇನಿಲ್ಲ ಅಲ್ಲ? ಇಲ್ಲ, ಮಧ್ಯಾಹ್ನ ಊಟ ಅಷ್ಟೇ ಮುಗಿಸ್ಕೊಂಡು ನಾವು ಎಷ್ಟು ಬೇಕಾದ್ರೂ ತಿನ್ಬೋದಾ? ಹಾಂ, ಹೌದು. ಪಾರ್ಸೆಲ್ ಕೊಡಲ್ಲ. ಇಲ್ಲಿ ಊಟ ಮಾಡೋರು ಎಷ್ಟು ಮುದ್ದೆನಾದರೂ ತಿನ್ಬೋದು. ಅನ್ನ ಎಷ್ಟಲ್ಲ ಯಾರು ಎಲ್ಲರೂ ತಿನ್ನಲ್ಲ. ಕೆಲವರು ಒಬ್ಬರು ಒಂದೆರಡು ಮುದ್ದೆ ಇಸ್ಕೋಬೋದು, ಒಂದು 3 ಮುದ್ದೆ ಇಸ್ಕೋಬೋದು ಅಷ್ಟೇ. ರೈಸು ಅಷ್ಟೇ. ಒಂದೆರಡು ಮುದ್ದೆ ತಿಂದರೆ ಇಷ್ಟು ಅನ್ನ ಹಾಕ್ಸ್ಕೋತಾರೆ ಅಷ್ಟೇ. ಸರಿ ಸರ್, ಥ್ಯಾಂಕ್ ಯು ಸರ್. ಊಟ ಅನ್ಲಿಮಿಟೆಡ್ ಊಟ ಸ್ಟಾರ್ಟ್ ಆಗಿದೆ. ಫಸ್ಟು ಮುದ್ದೆ ಹಾಕ್ಸ್ಕೊಂಡಿದ್ವಿ. ಆಮೇಲೆ ಮುದ್ದೆ ಎಷ್ಟು ಮನಸ್ತೃಪ್ತಿ ಬೇಕೋ ಅಷ್ಟು ತಿಂದುಬಿಟ್ಟು ಆಮೇಲೆ ಲಾಸ್ಟಲ್ಲಿ ಬೇಕಾದ್ರೆ ಅನ್ನ ತಿನ್ಬೋದು. ಮುದ್ದೆ ಮತ್ತು ಅನ್ನ ಅನ್ಲಿಮಿಟೆಡು. ಮಟನ್ ಸಾರು ಅನ್ಲಿಮಿಟೆಡು. ಮಟನ್ ಪೀಸಸ್ಸು ಒಂದು 7ರಿಂದ 8 ಪೀಸಸ್ ಕೊಡ್ತಾರೆ. ಅದೇ ನೋಡೋದಕ್ಕೆ ಬಂಗಾರದಂಗಿದೆ, ಕಣ್ಣು ತುಂಬ ಕಾಣಿಸ್ತಾ ಇದೆ. ಸೊ ಫಸ್ಟು ಮುದ್ದೆ ನುಂಗ್ಬಿಡುವ. ಆಹಾ, ಫುಲ್ಲು ತಿಕ್ಕಾದ ಸಾರು. ಮುಳುಗಿಸಿ ಮಲಗಿಸಿ ಶಿವ. ಆಹಾ, ಅಲ್ಟಿಮೇಟ್. ಸಾರು ಮಾತ್ರ ಮಸ್ತಾಗಿದೆ. ಮಟನ್ ಫ್ಲೇವರ್ ಅಂತೂ ಇನ್ಫ್ಯೂಸ್ ಆಗ್ಬಿಟ್ಟಿದೆ ಸಾಕಾದಾಗೆ. ಜಾಸ್ತಿ ಮಟನ್ ಫ್ಲೇವರ್ ಬರ್ತಾಯಿದೆ ಸಾರಲ್ಲಿ. ಆಮೇಲೆ ಅಷ್ಟೊಂದು ಖಾರ ಇಲ್ಲ. ಈಗ ನುಂಗಿದ್ರೂ ಮುದ್ದೆ ಜೊತೆ ಸಾರು ನುಗ್ಗಿದಾಗ ಗಂಟಲೆಲ್ಲ ಖಾರ ಫೀಲ್ ಆಗುತ್ತಲ್ಲ, ಅಷ್ಟೊಂದೇನು ಖಾರ ಇಲ್ಲ. ಬಟ್ ಆ ಫ್ಲೇವರ್ಫುಲ್ ಆಗಿದೆ. ಫುಲ್ಲು ಆ ಮಸಾಲೆಗಳು ನುಣ್ಣಗೆ ರುಬ್ಕೊಂಡಿರೋದು, ಆ ತಿಕ್ಕಾಗೆ ಫುಲ್ಲು ಕ್ರೀಮಿಯಾಗಿರುತ್ತೆ ಸಾರು. ಲೈಟಾಗೆ ಕಾಯಿ ತುರಿ ಎಲ್ಲ ಹಾಕಿರ್ತಾರಲ್ಲ, ಅದೆಲ್ಲ ಲೈಟಾಗಿ ಸಿಗ್ತಾ ಇರುತ್ತೆ ಅಷ್ಟೇ ಬಾಯಿಗೆ. ಮಸಾಲೆನೆಲ್ಲ ಚೆನ್ನಾಗಿ ರುಬ್ಕೊಂಬಿಟ್ರು. ಬಂಗಾರದಂಗಿದೆ. ನಾವು 2 ವರ್ಷದಿಂದ ಬಂದಾಗ ಹೇಳಿದರು ಈ ಥರ, ಅವಾಗಿಂದ ಇದೆ ಕಾನ್ಸೆಪ್ಟ್ ಇದು. ಅವ್ರು ಹೇಳಿದ್ರು ಈ ಥರ ಎಲ್ಲ ಇರುತ್ತೆ ಅಂತ. ಬಟ್ ನಾವು ಅವಾಗ ಬಂದಿದ್ದು ಬರೀ ಬಿರಿಯಾನಿ ಕವರ್ ಮಾಡೋದಕ್ಕೆ. ಸೊ ಬಿರಿಯಾನಿ ಕಬಾಬು ಇವೆಲ್ಲ ತಿನ್ಕೊಂಡು ಹೊಟ್ಟೋಗಿದ್ವಿ. ಇದನ್ನು ತಿನ್ನಬೇಕು ಅಂತ ತುಂಬ ಆಸೆ ಇತ್ತು. ಎಷ್ಟು ದಿವಸ ಆದಮೇಲೆ ಇವಾಗ ಕೂಡ ಬಂತು ತಿನ್ನೋದಕ್ಕೆ. ಈಗ ಪೀಸಸ್ಗೆ ಹೋಗೋಣ. ಮಟನ್ ಪೀಸು ಇದು ಕೂಡ ಚೆನ್ನಾಗೇ ಬೆಂದಿದೆ. ಇನ್ನೊಂದು ಇಷ್ಟ ಆಗಿದೆ ಬಂದು, ಬೇಗ ಬಂದಾಗ ಈ ಥರ ನಳ್ಳಿ ಮುಳೆಗಳು ಸಿಗ್ತವೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತಾರಲ್ಲ, ಬೇಗ ಬಂದಿರೋರಿಗೆ ಫ್ರೆಂಡ್ಸು ಫ್ಯಾಮಿಲಿ ಈ ಥರ ಯಾರು ಬಂದರೆ ಅವ್ರಿಗೆ ಹಾಕ್ಕೊಟ್ಬಿಡ್ತಾರೆ. ಅಲ್ಟಿಮೇಟ್. ಇಂಥದ್ರೆ ಗೊತ್ತೇ ಆಗಲ್ಲ. ಇಲ್ಲೇ ಮುದ್ದೆ ಅನ್ಲಿಮಿಟೆಡ್ ಅಂತ ಹೇಳಿದೆ. ಸೊ ನಿಮ್ಮ ಕೆಪಾಸಿಟಿ ಎಷ್ಟು ಅನ್ನೋದನ್ನ ಕಮೆಂಟ್ ಮಾಡಿ. ಒಂದು ಸಿಟ್ಟಿಂಗಲ್ಲಿ ಮುದ್ದೆ ನೀವು ತಿಂದಿದ್ರೆ ಮುಂಚೆ ಎಷ್ಟು ತಿಂದಿದ್ದೀರಾ? 1 2 3 4 5 ಎಲ್ಲ ಇವನೇ ತಿಂತಾವನಲ್ಲ. ನಮ್ಮ ಈಗ ಕೊಟ್ಟರೆ ಎಷ್ಟು ತಿಂತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಮುಂಚೆ ಎಲ್ಲ ನಾವು ಮ್ಯಾಕ್ಸಿಮಮ್ 2 ಮುದ್ದೆ ತಿಂತಾ ಇದ್ದು. ಈಗ ನಮ್ಮ ಕೆಪಾಸಿಟಿ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. 2 ಮುದ್ದೆ ಆಗಲ್ಲ, 1 ಮುದ್ದೆಗೆ ಹೊಟ್ಟೆ ತುಂಬೋಗುತ್ತೆ ಅರ್ಧ. ಕೃಷ್ಣಪ್ಪ ಸೊ ಆಕಾಲ ಬೇಯಿಸಿದ್ದಾರೆ. ಹಂಗೆ ಮಾತಾಡ್ತಾ ಚಿಕನ್ ಕಬಾಬ್ ಕೂಡ ಬಂದಿದೆ. ಸೊ ಚಿಕನ್ ಕಬಾಬ್ ಟ್ರೈ ಮಾಡೋಣ. ಬಿಸಿ ಗರಿ ಗರಿ ಚಿಕನ್ ಕಬಾಬ್. ಸುಟ್ಟೋಯ್ತು. ಚೆನ್ನಾಗಿದೆ. ಇದು ತುಂಬ ಡಿಫ್ರೆಂಟ್ ಮಸಾಲ. ಇವ್ರದ್ದು ಈ ಮಸಾಲ ಪುಡಿಗಳೆಲ್ಲ ಮಾಡ್ಕೊಳೋದು ಇವರೇ ಸ್ವಂತ ಮಾಡ್ಕೊಳೋದು. ಒಳಗಡೆ ಇಟ್ಟಿರ್ತಾರೆ, ತೋರಿಸಿದ್ರು ಎಲ್ಲ ಒಂದೊಂದು ರಾಶಿ ಅಂಡೆಗಳಲ್ಲಿ ಮಾಡಿ ಇಟ್ಟಿರ್ತಾರೆ ಎಲ್ಲ ಥರ ಮಸಾಲ ಪದಾರ್ಥಗಳು. ಬರೀ ಕಬಾಬ್ಗೂ ಅಷ್ಟೇ ಸಪ್ರೇಟಾಗಿ ಮಾಡ್ಕೊತಾರೆ. ಆಚೆಯಿಂದ ರೆಡಿಮೇಡ್ ಮಸಾಲ ಎಲ್ಲ ಇದು. ಸೊ ನೀವು ಬೇರೆ ಕಡೆ ತಿಂದಿರೋದಕ್ಕೂ ಇಲ್ಲಿ ತಿಂದಿರೋದಕ್ಕೂ ಬೇರೆ ಸಖತ್ ಡಿಫ್ರೆನ್ಸ್ ಇರುತ್ತೆ. ಬೇಜಾನು ಚೆನ್ನಾಗಿದೆ. ಲಾಸ್ಟ್ ಟೈಮ್ ಬಂದಾಗೂ ಸಖತ್ ಇಷ್ಟ ಆಗಿತ್ತು. ಸೊ ಅವಾಗ ಗ್ಯಾಂಗಲ್ಲಿ ಬಂದಿದ್ವಿ, ಒಂದು ರಾಶಿ ಕಬಾಬ್ ತೊಗೊಂಡು ತಿಂದು ಮುಗಿಸಿದ್ರು ಎಲ್ಲರೂ. ಇದು ಮೀನಲ್ಲಿ ಇನ್ಕ್ಲೂಡ್ ಆಗಿರಲ್ಲ, ಇದು ಸಪ್ರೇಟಾಗಿ ನಾವು ತರಿಸಿರೋದು ಪ್ಲೇಟ್ ಲೆಕ್ಕ. ಊಟ ತಿಂದಾಗ ಊಟದಲ್ಲಿ ಬರೀ ಮುದ್ದೆ ಮತ್ತು ಬಿಳಿ ಅನ್ನ, ಇದು ಮಾತ್ರ ಅನ್ಲಿಮಿಟೆಡು. ಎಷ್ಟು ಬೇಕಾದ್ರೂ ತಿನ್ಬೋದು. ಅವ್ರು ಅವಾಗ ಹೇಳಿದ್ರು ಚಾಲೆಂಜು, ನೀವು ಎಷ್ಟು ಮುದ್ದೆ 10 ತಿಂತೀರೋ 20 ತಿಂತೀರೋ ತಿನ್ನಿ, ಕೆಪಾಸಿಟಿ ಕೊಡ್ತೀನಿ ಅಂತ. ಮುದ್ದೆ ಎಷ್ಟೊಂದು ತಿನ್ಬೋದು. ತಿಳಿ ಸಾರು, ಮಟನ್ ಸಾರು ಉಯ್ತಾನೆ ಇರ್ತಾರೆ ಬೇಕಾದಾಗ. ಈಗ
ಮುದ್ದೆ ಖಾಲಿ ಮಾಡ್ಬಿಟ್ಟು ಅನ್ನಕ್ಕೆ ಕೊಡೋಣ. ಸೊ 3 ಮುದ್ದೆ ತಿಂದಾದ್ಮೇಲೆ ಈಗ ಒಂದು ಸೌಟು ಸುಳ್ಳು 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 ಅನ್ನ. ಸಾರು ಕೂಡ ಎಷ್ಟು ಕೇಳಿದ್ರು ಉಯ್ತಾರೆ, ಬೇಕಾದ್ರೆ ಕುಡಿಯೋರು ಕುಡಿಬೋದು. ಆಹಾ ಬಿಸಿ. ಇಲ್ಲಿ ಬಿರಿಯಾನಿನೂ ಸಖತ್ತಾಗಿರುತ್ತೆ. ಈ ಅರ್ಲಿ ಮಾರ್ನಿಂಗ್ ಬಂದಾಗ ಆ ಟೈಮಲ್ಲಿ ಬಿರಿಯಾನಿ ತಿನ್ಬೋದು. ಬಟ್ ಯಾವತ್ತೂ ಅಷ್ಟೇ ಮಟನ್ನು ಸಾರು, ಮಟನ್ನು ಊಟ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಇದೆ ಮಾತ್ರ. ಒಂದು ಚರ್ಬಿ, ಇನ್ನೊಂದೇನು ಅಂದರೆ ಇವರು ಚರ್ಬಿನೂ ಸ್ವಲ್ಪ ಹಾಕ್ಕೊಡ್ತಾರೆ. ಜಾಸ್ತಿ ಮಾಂಸದಲ್ಲಿ ಅಷ್ಟೊಂದು ಜಾಸ್ತಿ ಚರ್ಬಿ ಇರೋದಿಲ್ಲ. ಸಪ್ರೇಟಾಗಿ ಒಂದೊಂದು ಪೀಸು ಸುಮ್ಮನೆ ಹಿಂಗೆ ಹಾಕ್ತಾರೆ. ಕಾಂಪ್ಲಿಮೆಂಟ್ರಿ ಅದು ಚರ್ಬಿ ಪೀಸ್ಗಳು ಎಲ್ಲ ಬರೀ ಕಂಡಾನೇ ಇರುತ್ತೆ. 2 ಚರ್ಬಿ ಪೀಸ್ನ ಸುಮ್ಮನೆ ಹಂಗೆ ಹಾಕ್ತಾರೆ ಮಜಾ ಮಾಡಿ ಅಂತ. ಚರ್ಬಿ ತಿನ್ನೋರು ಬೇಜಾರು ಜನ ಇರ್ತಾರಲ್ಲ. ನನಗೆ ಸಾರು ಮಾತ್ರ ಮಟನ್ ಸಾರು ಸಾಕಾದ ಇಷ್ಟ ಆಗೋಯ್ತು. ತಿಂತ ಆ ಮಸಾಲೆಗಳದ್ದು ಆ ಫ್ಲೇವರ್ ಬಾಯೆಲ್ಲ ಸ್ವಲ್ಪ ಸ್ಪ್ರೆಡ್ ಆಗ್ಬಿಡುತ್ತೆ. ಒಂದೇನು ಅಂದರೆ ಅದೇ ಅವಾಗಿಂದ ನನಗೆ ಅನಿಸ್ತಾ ಇದ್ದು ಒಂಥರ ಇದು ಏಲಕ್ಕಿದು ಫ್ಲೇವರ್ ಸ್ವಲ್ಪ ಜಾಸ್ತಿ ಬರ್ತಾಯಿದೆ. ಸ್ವಲ್ಪ ಅದನ್ನು ಸ್ವಲ್ಪ ಜಾಸ್ತಿ ಬರುತ್ತೆ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಳೆಸ್ತಾರೆ. ಈ ಚಕ್ಕೆ ಲವಂಗ ಎಲ್ಲ ಟೇಸ್ಟ್ ನಾರ್ಮಲ್ ಅವೆಲ್ಲ ಬಂದೇ ಬರುತ್ತೆ. ಬಟ್ ಏಲಕ್ಕಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದಾರೆ ಅನಿಸುತ್ತೆ. ಅದು ಒಂದು ಸ್ವಲ್ಪ ಒಂಥರ ಡಿಫ್ರೆಂಟ್ ಆದ ಟೇಸ್ಟ್ನ ಕೊಡುತ್ತೆ. ಆಮೇಲೆ ಜಾಸ್ತಿ ಬಂದ್ಬಿಟ್ಟು ಮಟನ್ದೇ ಫ್ಲೇವರ್. ಆಹಾ, ನಾವು ಮಟನ್ ಸಾರು ಅನ್ಲಿಮಿಟೆಡ್ ಅಂತ ಹಾಕಿರ್ತೀವಿ. ಆಮೇಲೆ ಮಟನ್ ಪೀಸಸ್ಸು ಅನ್ಲಿಮಿಟೆಡ್ ಅಂತ ಅನ್ಕೊಂಬಿಡಿ. ಎಲ್ಲೂ ಯಾರೂ ಕೂಡ ಮಟನ್ ಪೀಸಸ್ ಅನ್ಲಿಮಿಟೆಡು. ಒಂದು 7ರಿಂದ 8 ಪೀಸು ಮಟನ್ ಪೀಸಸ್ ಕೊಡ್ತಾರೆ, ಒಂದು ಒಳ್ಳೆ ಸೈಜಿಂದು. ಇನ್ನು ಮಿಕ್ಕಿದೆಲ್ಲ ಇನ್ನು ಆಮೇಲೆ ಬರೀ ಸಾರು ನೀವು ಕೇಳಿದಾಗ ಮತ್ತು ಬರೀ ಸಾರನ್ನ ಹಾಕ್ಕೊಡ್ತಾನೆ ಇರ್ತಾರೆ. ಸೊ ತುಂಬ ಜನ ಇಲ್ಲಿ ಬರೋರು ಜಾಸ್ತಿ ಅಂದರೆ ಇಲ್ಲಿ ರಿಜಿಸ್ಟರ್ ಆಫೀಸ್ ಇದೆ. ಸೊ ಅಲ್ಲಿ ರಿಜಿಸ್ಟರ್ ಆಫೀಸಿಗೆ ತುಂಬ ಜನ ಬರ್ತಾರೆ. ಮತ್ತು ಈ ಕಡೆ ಎಂಪ್ಲಾಯೀಸು ಮತ್ತು ಆ ಕಡೆ ಶೋರೂಮ್ಗಳಿದೆ, ಬೆಜ್ಜಾನ್ ಕಾರ್ ಶೋರೂಮ್ಗಳು. ಸೊ ಅವರೇ ಜಾಸ್ತಿ ಬರೋದು. ಮಧ್ಯಾಹ್ನ ಟೈಮಿಗೆ ಬರ್ತಾರೆ. ಫುಲ್ಲು 1 ಗಂಟೆ ಮೇಲೆ ರಶ್ ಆಗ್ಬಿಡುತ್ತೆ. ನಾವು ಬೇಗ ಬಂದುಬಿಟ್ಟಿದ್ದೀವಿ. ನೀವು ಅಷ್ಟೇ ಈ ರೂಟಲ್ಲಿ ಓಡಾಡ್ಬೇಕಾದ್ರೆ ಅಕಸ್ಮಾತು ಮಧ್ಯಾಹ್ನ ಟೈಮಲ್ಲಿ ಬಂದರೆ ಮಿಸ್ ಮಾಡಿದ್ರೆ ಒಂದು ಸ್ಟಾಪ್ ಹಾಕಿ ಹೊಟ್ಟೆ ಬಿರಿಯೋ ಅಷ್ಟು ತಿನ್ಬೋದು. ಈಗ ನೀಟಾಗಿ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಒಂದು ಸಣ್ಣ ಬ್ರೇಕ್ ಮಾಡೋಣ. ಸೊ ಫೈನಲ್ ಆಗಿ ಒಂದು ಒಳ್ಳೆ ಬಾಡೂಟ ಆದಮೇಲೆ ಒಂದು ಗ್ಲಾಸು ರಸಮ್ ಕುಡಿಬೇಕು. ಸೊ ಇಲ್ಲಿ ರಸಮ್ ನೀವು ಅನ್ನ ಕೂಡ ತಿನ್ಬೋದು, ಮತ್ತೆ ಅನ್ನ ಹಾಕ್ಸ್ಕೊಂಡು ರಸಮ್ ಹಾಕ್ಸ್ಕೊಂಡು ತಿನ್ಬೋದು. ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಹೊಟ್ಟೆ ಬಿರಿಯಾನಿ ತಿನ್ಬಿಟ್ಟು ಲಾಸ್ಟಲ್ಲಿ ಇನ್ನು ಸ್ವಲ್ಪ ಏನೋ ಕುಡಿಬೇಕು ಅಂದರೆ ಇದು ಒಂದು ಸಿಪ್. ಆಹಾ, ಟೊಮೆಟೊ ರಸಮ್ಮು ಅದ್ಭುತವಾಗಿದೆ. ಸೇಮು ಈಗ ಒಂಥರ ಹೆಂಗಾಯ್ತು ಅಂದರೆ ಈ ಬೀಗ್ರೂಟಕ್ಕೆ ಹೋದಂಗೆ ಅನಿಸ್ತು. ಸೊ ಅಲ್ಲಿ ತಿನ್ಬಿಟ್ಟು ಲಾಸ್ಟಲ್ಲಿ ರಸಮ್ ತಿಂದಾಗ ಹೆಂಗಿರುತ್ತಲ್ಲ ಹೋಟ್ಲು ಇದರಲ್ಲಿ ಬೀಗ್ರೂಟದಲ್ಲಿ ಸೇಮ್ ಹಂಗೆ ಇದೆ ಇದು ಕೂಡ. ಸೊ ಮಸ್ಟ್ ವಿಸಿಟ್ ಮಾಡಿ. ಈ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಆದರೆ ಹೊಸಕೋಟೆಗೆ ಹೋಗ್ತಾ ಇದ್ದೀರಾ, ಇಲ್ಲ ಹೊಸಕೋಟೆಯಿಂದ ವಾಪಸ್ ಬರ್ತಾ ಇದ್ದೀರಾ, ಈ ರೂಟಲ್ಲಿ ಓಡಾಡ್ತಾ ಇದ್ದೀರಾ, ಮಧ್ಯಾಹ್ನ ಈ ಟೈಮಲ್ಲಿ ಏನೋ ಬರ್ತೀರಾ ಅಂದರೆ ಒಂದು ಅನ್ಲಿಮಿಟೆಡ್ ಊಟ ತಿನ್ನಬೇಕು ಅಂದರೆ ಆರಾಮಾಗೆ ಬಂದ್ಬಿಡ್ಬೋದು. ಸೊ ಚೆನ್ನಾಗೆ ಯಾರ್ಯಾರು ಹೆವಿ ಬ್ಯಾಟ್ಸ್ಮನ್ಗಳು ಇರ್ತಾರಲ್ಲ, ಮುದ್ದೆ ತಿನ್ನೋರು ಜಾಸ್ತಿ, ಅವ್ರುಗಳಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸೊ ಯೂಸ್ ಆಗುತ್ತೆ. ಮಸ್ಟ್ ಟ್ರೈ. ಮಟನ್ನು ಸಾರಂತೂ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಅದ್ಭುತವಾಗಿರುತ್ತೆ. ನನಗೆ ಆ ಮಟನ್ದು ಫ್ಲೇವರು ಇಷ್ಟ ಆಯಿತು. ಸೊ ಆವಳಹಳ್ಳಿ ಬಂದ್ಬಿಟ್ಟು ಫೇಮಸ್ ಫಾರ್ ಮಟನ್ನು. ಸೊ ಇಲ್ಲಿ ಒಳ್ಳೆ ಮಟನ್ ಸಿಗುತ್ತೆ. ಅದ್ರ ಜೊತೆಗೆ SP ಬಿರಿಯಾನಿ ಕೂಡ ಫೇಮಸ್ಸು. ಮಿಸ್ ಮಾಡ್ದಿರಾ ಒಂದು ವಿಸಿಟ್ ಹಾಕಲೇಬೇಕು. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ. ಆಮೇಲೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಅವಾಗ ನೋಟಿಫಿಕೇಷನ್ ಬರುತ್ತೆ. ತುಂಬ ಜನ ಹೇಳ್ತಾ ಇರ್ತಾರೆ ನೋಟಿಫಿಕೇಷನ್ ಬರ್ತಾಯಿಲ್ಲ ಅಂತ. ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಮತ್ತು ನೋಟಿಫಿಕೇಷನ್ಸಲ್ಲಿ ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ಫೋನಲ್ಲಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಅವಾಗ ಬರುತ್ತೆ, ಮಿಸ್ ಆಗ್ತೀರಾ. ನಮಸ್ಕಾರ.